Aptas Ayurveda. Reach Ayurveda to each. Ayurgrama 2.0, a unique national level Ayurveda contest on behalf of Charaka Jayanti 2024 with the theme Charaka for Change. In collaboration with Vishwa Ayurved Parishad, organized by Aptas Ayurveda Trust, supported and guided by National Commission for Indian System of Medicine, Rashtriya Ayurveda Vidyapith, Morarji Desai National Institute of Yoga. Sponsored by Ashtavaidyan Thai Kattumos, Vaidyaratnam Aushadashala Thrissur, Kerala. Ayurveda Shramam Private Limited, Chennai, Tamil Nadu. Unit of Shri Hospitals Group. Shri Dhutapapeshwar Private Limited, Mumbai. Prize for the contest is sponsored by students of late Vaidyaji Srinivasa Acharya. सुवर्ण समृद्ध च्यवनप्राश स्वामला, उत्तम दर्जे के आंवले औषधि वनस्पति, गाय का शुद्ध घी एवं शहद से निर्मित तथा स्वर्ण एवं रजत भस्म से समृद्ध च्यवनप्राश श्री धूतपापेश्वर का स्वामला संपूर्ण स्वास्थ्य एवं उत्तम रोग प्रतिकार शक्ति के लिए सेहत का खजाना, 2 चम्मच रोजाना। Shri Ayurvedic presents Pandit D. Gopalacharlu's Madhifala Rasayanam. It is made with tons of natural sweet lime, lemon and ginger. It works effectively in indigestion, gas trouble, loss of appetite and jaundice. With Pandit D. Gopalacharlu's Madhifala Rasayanam, stay safe, stay healthy. Grama, a rural camp at Anagwadi. Best of luck to all of you. Thank you, sir.
like to congratulate the US Ayurvedic Medical College student for selecting my village as a Ayur Grama. Hope all the students of US Ayurvedic Medical College will give a best awareness to my villagers. All the best. ನಿಮ್ಮ ಆಯುರ್ವೇದ ಅನಿಸಿಕೆಗಳು ಹೇಳಿ. ಇದು ಹಿಂದಿನ ಕಾಲದಿಂದನೂ ಚಲೋ ಐತಿ ಆಯುರ್ವೇದ, ಮನೆ ಮದ್ದನ ಚಲೋ ಐತೆ ಯಾವಾಗಲೂ, ಈಗೂ ಅದ ಮುಂದುವರಿಬೇಕ. ನಾವಂತೂ ಶುಂಠಿ ಚಾ, ಹುಳ್ಳಿ ಸಂತಿ ನಾವು ಯೂಸ್ ಮಾಡ್ತೀವಿ. ಮತ್ತೆ ಯಾವ್ದಾರ ಆಯುರ್ವೇದದ ಏನ್ರಿ ಯೂಸ್ ಮಾಡ್ತೀರೇನ್ರಿ? ನನ್ನ ಮೂಗಿನ ಸಂಬಂಧ ಪ್ರಾಬ್ಲಮ್ ಇತ್ತು, ಅನುಕೈ ಯೂಸ್ ಅದೇಂದು ಯೂಸ್ ಮಾಡಕತ್ತೀನಿ, ಅದು ಆರಾಮ ಅನ್ಸೈತಿ. ಮತ್ತೆ ಯಾವ್ದಾರ ಬೇರೆದು? ಮತ್ತು ಪಿಂಡ ತೈಲ ಮತ್ತೆ ಯಾವ್ದಾರ ಬೇರೆ ಗುಳಿಗೆ ಟ್ರೈ ಮಾಡಿರೇನ್ರಿ? ಚಲೋ ಅನ್ಸೈತಿ? ಆದ್ರೆ ಹಿರಿಯರ ತಗೊಂಡಿಲ್ಲ. ಅಶ್ವಗಂಧ ಅದು ಎಲ್ಲ ಯೂಸ್ ಮಾಡ್ತೀವಿ. ಬಟ್ ಚಲೋ ಬಂದಿದೆ. ಚಲೋ ಅನ್ಸೈತಿ. ಆಯುರ್ವೇದ ಒಟ್ಟು ಏನ್ ಅನ್ಸೈತಿ ಲಾಸ್ಟಿಗೆ ನೀವು? ಚಲೋ ಐತೋ ಏನೈತೋ? ಚಲೋ ಐತಿ. ಮುಂದುವರಿಬೇಕು. ಆಯುರ್ವೇದ ಬಗ್ಗೆ ಹೇಳ್ಬೇಕಂದ್ರೆ ಹಿಂದಿನವರೆಲ್ಲರೂ ಮೆಡಿಸಿನ್ ಬಿಟ್ಟು ಬೇರೆಗಳಿಗೆ ಬಿಟ್ಟು ಆಯುರ್ವೇದಕ್ಕೆ ತೊಗೊಂಡು ಮನೆಯಲ್ಲೇ ಪದ್ಧತಿ ಮಾಡ್ಕೋತಿದ್ರು. ಅದು ಆಯುರ್ವೇದದಿಂದ ಭಾಳ ಆರಾಮ ಅನಿಸ್ತಿತ್ತು. ಆಮೇಲೆ ಕರೋನಾ ಟೈಮ್ನಲ್ಲಿ ಬೇರೆ ಗುಳಿಗೆಯಿಂದ ಆರಾಮಾಗ್ತಿದ್ದಿಲ್ಲ. ಆಯುರ್ವೇದದವರು ಒಂದು ಇದ್ರ ಏಲಕ್ಕಿ ಟೈಪ್ ಒಂದು ಎಣ್ಣೆ ಕೊಟ್ಟಿದ್ರು. ಅವರು ಅದನ್ನು ಕರ್ಚಿಪ್ನಲ್ಲಿ ಹಾಕಿ ಆಗಲಿ, ಆಮೇಲೆ ಬಿಸಿನೀರಲ್ಲಿ ಹಾಕಿ ಉಗಾ ತೊಗೊಂಡ್ರೆ ಕರ್ಚಿಪ್ನಲ್ಲಿ ಹಾಕಿ ಮೂಗಿಗೆ ಹಿಡಿದ್ರೆ ಒಟ್ಟೆ ನೆಗಡಿ ಬತ್ತು, ಏನೂ ಯಾವ ಜಡ್ಡು ಬರ್ತಿದ್ದಿಲ್ಲ. ನಾವು ಮಾಸ್ಕು ಹಾಕಿಲ್ಲ, ಅದನ್ನೊಂದು ಹಚ್ಕೊಂಡು ಮಾಸ್ಕು ಹಾಕಿಲ್ಲ. ಮತ್ತು ನಮ್ಮಲ್ಲಿ ಹಳೆ ಊರಿನಲ್ಲಿ ಬಜಾನಿ ಅಂತ ಡಾಕ್ಟರ್ ಇದ್ರು ಆಯುರ್ವೇದದವರು. ಈಗ ಅವಾಗ ಹಳೆ ಊರಿನಲ್ಲಿ ಮೆಡಿಸಿನ್ ಸಿಗ್ತಿದ್ದಿಲ್ಲ, ಬೇರೆ ಈ ಗುಳಿಗೆ ತೊಗೊಂಡು ಕಡಿಮೆ ಇಕ್ಕಿದ್ದಿಲ್ಲ. ಆಯುರ್ವೇದದಿಂದ ಕೊಟ್ಟಂಥ ಗುಳಿಗೆಗೆ ಕೆಲವೊಂದು ನಮ್ಮ ದೋಸ್ತಗೆ ಒಬ್ಬ ಹೊಟ್ಟೆ ನುಸ್ತಿತ್ತು, ಭಯಂಕರ ಹೊಟ್ಟೆ ನುಸ್ತಿತ್ತು. ಅದು ಆ ಹೊಟ್ಟೆ ನುಸ್ವತ್ನಾಗ ಅದನ್ನು ಅವರು 15 ದಿವಸ ಈ ಮೆಡಿಸಿನ್ ತೊಗೊಬ್ಬ ಒಂದು ಕೋರ್ಸ್ ಕೊಟ್ಟಿದ್ರು. ಅವ್ರು ದಿವ್ಸಕ್ಕೆ 3 ಒಂದು ಕೋರ್ಸ್ ಕೊಟ್ಟಿದ್ರು, ಒಂದು ಡಬ್ಬಿನ ಕೊಟ್ಟಿದ್ರು. ಅವ್ರು ಇವತ್ತಿಗೂ ಹೊಟ್ಟೆನೂ ಇಲ್ಲ. ಇವತ್ತಿಗೂ ಮಲ್ಲಪ್ಪ ಪೂಜಾರಿ ಅಂತೇಳಿ ನಾನು ತೋರಿಸಿದ್ದೆ ಅವ್ರ ಕಡೆ. ಬಜಾನಿ ಡಾಕ್ಟರ್ ಇದ್ರು ಹಳೆ ಊರಿಗೆ. ಆಗ ಜಸ್ಟ್ ರೀಸೆಂಟ್ ನಮ್ಮ ಊರಿಗೆ ಇದು ಆಯುಷ್ ಇಲಾಖೆದ ಇದು ಬಂದಿತ್ತು. ಬಟ್ ಚಲೋ ಅನ್ಸದಲ್ರಿ? ಆಯುರ್ವೇದಿಕದಿಂದ ಚಲೋ ಅನ್ಸೈತಿ. ನೀವು ಕಾರ್ಯಕ್ರಮ ಮಾಡಕತ್ತಿದ್ದು ಊರೊಳಗೆ ಎಲ್ಲ ತಿಳಿಸಿ ಹೇಳಿದ್ರೆ ಆಯುರ್ವೇದ ಹೆಚ್ಚು ಯೂಸ್ ಮಾಡ್ತಾರ. ಅದಕ್ಕೆ ಇನ್ನೂ ಎಲ್ಲ ಜನರಿಗೆ ಹೇಳ್ರಿ. ಮತ್ತು ಆಯುರ್ವೇದದಿಂದ ತಮ್ಮ ಕಡೆಯಿಂದ ಏನು ಈಗ ಶುಗರು ಹೆಚ್ಚಾಗ್ತಾವೆ ನಮ್ಮೂರಾಗ, ಆಮ್ಯಾಗ ಕಾಲು ಹಿಡಿದು ಹೆಚ್ಚಾಗ್ತಾವೆ. ಅದರಿಂದ ನಿಮ್ಮ ಡಾಕ್ಟರ್ಸ್ ಕಡೆಯಿಂದ ಏನು ಹೇಳಕ್ಕೆ ಸಾಧ್ಯ ಅನಿಸ್ತೈತಿ ಅದನ್ನ ಹೇಳ್ರಿ. ಆಯುರ್ಗ್ರಾಮ 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 ಆಯುರ್ಗ್ರಾಮ. ನಾವು ಆಯ್ಕೆ ಮಾಡಿರುವ ಗ್ರಾಮ ಬಾಗಲಕೋಟೆ ಜಿಲ್ಲೆಯ ಬೀಳ್ಗಿ ತಾಲೂಕಿನ ಅನಗವಾಡಿ ಗ್ರಾಮ. ಏಕೆಂದರೆ ಗ್ರಾಮ ಆಯ್ಕೆತ್ತ ಬಂದಾಗ ನಾವು ಆಯ್ಕೆ ಮಾಡಿದ್ದು ಅನಗವಾಡಿ ಗ್ರಾಮ. ನಮ್ಮ ಕಾಲೇಜಿನ ಪ್ರೊಫೆಸರ್ ಆಗಿರಲಿ, ನಮ್ಮ ಪಾಲಕರಾಗಿರಲಿ, ನಮಗೆ ಗೊತ್ತಿರುವಂತ ಯಾರೇ ಆಗಿರಲಿ, ನಮಗೆ ಅನಗವಾಡಿ ಗ್ರಾಮ ಸೂಕ್ತ ಎಂದು ತಿಳಿಸಿ. ಸೊ ನಾವು ಡಾಕ್ಟರ್ ಶಿವಕುಮಾರ್ ಸರಿಗೆ ಕೋಆರ್ಡಿನೇಟರ್ ಆಗಿ ಚೂಸ್ ಮಾಡಿದ್ವಿ. ನೆಕ್ಸ್ಟ್ ಪ್ರಿನ್ಸಿಪಲ್ ಸರ್ ಮತ್ತೆ ಚೇರ್ಮನ್ ಸರ್ ಇಂದ ಅನುಮತಿ ಪಡೆದು ರಿಜಿಸ್ಟ್ರೇಷನ್ ಮಾಡಿಸಿದ್ವಿ. ರಿಜಿಸ್ಟ್ರೇಷನ್ ಅಂತೂ ಆಯ್ತು. ಇನ್ನು ಪ್ರೀ ಕ್ಯಾಂಪ್ ಜುಲೈ 5ರಿಂದ 6 ಐತಿ, ಹಾಗೂ ಮೇನ್ ಕ್ಯಾಂಪ್ 8ರಿಂದ 14 ಐತಿ. ಇವಾಗ ಪ್ರೀ ಕ್ಯಾಂಪ್ಗೆ ಪ್ರಿನ್ಸಿಪಲ್ ಸರ್ ಕಡೆ ವಿಶೇಷ ತಗೊಂಡು ಅನಗವಾಡಿ ಗ್ರಾಮಕ್ಕೆ ಬಂದ್ವಿ. ಅನಗವಾಡಿ ಗ್ರಾಮದೊಳಗ ಗ್ರಾಮ ದೇವತೆಗೆ ಪೂಜೆ ಸಲ್ಲಿಸಿ ನಮ್ಮ ಕೆಲಸ ಶುರು ಮಾಡಿದ್ವಿ. ಪ್ರೀ ಕ್ಯಾಂಪ್ಗೋಸ್ಕರ ನಮ್ಮದೇ ಒಂದು ಸರ್ವೆ ಮಾಡಿಕೊಂಡು ಮನೆ ಮನೆಗೆ ಹೋಗಿ ನಮ್ಮ ಕ್ಯಾಂಪ್ ಬಗ್ಗೆ ಹೇಳಿ ಮತ್ತೆ ಜನರ ಆರೋಗ್ಯದ ಬಗ್ಗೆ ಮಾಹಿತಿ ತಗೊಂಡು ಬಂದ್ವಿ. ನಾವು ಸರ್ವೆ ಮಾಡಕ್ಕೆ ಹೋದಾಗ ಅನ್ಸಿದ್ದೇನೆಂದ್ರೆ ಎಷ್ಟೊಂದು ಜನಕ್ಕೆ ಆಯುರ್ವೇದದ ಬಗ್ಗೆ ಗೊತ್ತೇ ಇಲ್ಲ. ಆಮೇಲೆ ಇನ್ ಕೆಲವೊಂದಿಷ್ಟು ಜನ ತಾವೇ ಆಯುರ್ವೇದನ ಟ್ರೀಟ್ಮೆಂಟ್ ತಗೊಂಡಿರೋದ್ರ ಬಗ್ಗೆ ನಮಗೆ ಅನಿಸಿಕೆಗಳನ್ನ ತಿಳಿಸ್ಕೊಟ್ರು. ನಾವು ಸರ್ವೆ ಮಾಡಕ್ ಹೋದಾಗ ಕೆಲವು ಮಂದಿ ನಮ್ಮ ಮಾತೆ ಕೇಳಿಲ್ಲ, ಇನ್ನು ಕೆಲವು ಮಂದಿ ನಾವು ಯಾರು ಮನೆಯಲ್ಲಿ ಇಲ್ಲ ಅಂತ ಕಳಿಸ್ಬಿಟ್ಟು. ನಾವು ಸರ್ವೆ ಮಾಡಿದ ಪ್ರಕಾರ ನೋಡಿದ್ರೆ ಡಯಾಬಿಟಿಸ್, ಹೈಪರ್ ಟೆನ್ಷನ್, ಜಾಯಿಂಟ್ ಪೇನ್ ಮತ್ತೆ ಬ್ಯಾಕ್ ಪೇನ್ ಹಾಗೂ ಮೈಗ್ರೇನ್ ಅಂತ ಕಾಯಿಲೆಗಳು ಹೆಚ್ಚು ಕಂಡು ಬಂದವು. ಈಗ ಕೆಲವೊಂದ್ ಮನೆಗೆ ಹೋದಾಗ BP ಶುಗರ್ ಅಂತ ಬಳಲುತ್ತಿದ್ರಲ್ಲ, ಅವರಿಗೆ ನಾವು ಕೇಳಿದ್ವಿ. ಅವರು ಏನಂತಂದ್ರು, ಮೊದ್ಲಿನಿಂದನ ಆಯುರ್ವೇದನ ಪ್ರಿಫರ್ ಮಾಡಿವಿ, ಈಗನು ಅದನ್ನೇ ಪ್ರಿಫರ್ ಮಾಡಕತ್ತೀವಿ ಅಂತ ಹೇಳಿದ್ರು. ಇನ್ನೂ ಸ್ವಲ್ಪ ಜನ
ನಮಗೂ ಕರೀರಿ, ನಾವೇ ಖುದ್ದಾಗಿ ಬರ್ತೀವಿ ಅಂತ ಹೇಳಿದ್ರು. ಸೊ ಇದನ್ನೆಲ್ಲ ನೋಡಿದ ಮೇಲೆ ನಾವೆಲ್ಲ ಡಾಕ್ಟರ್ನ ಕರೆಸಿ ಆಯುರ್ವೇದ ಕ್ಯಾಂಪ್ ಮಾಡ್ಬೇಕಂತ ಪ್ಲಾನ್ ಮಾಡಿದ್ವಿ. ಮತ್ತು ಜನರಿಗೆ ಯೋಗದ ಮಹತ್ವವನ್ನು ಹೇಳಾಕ ಯೋಗ ಶಿಬಿರವನ್ನು ಮಾಡ್ಬೇಕಂತ ಅನ್ಕೊಂಡಿದ್ವಿ. ಒಂದು ಗ್ರಾಮ ಅಂದ್ರೆ ಸ್ವಚ್ಛತೆ ಅನ್ನೋದು ಮುಖ್ಯ, ಅದಕ್ಕೆ ನಾವು ಸ್ವಚ್ಛತಾ ಕಾರ್ಯಕ್ರಮನ ಹಮ್ಮಿಕೊಂಡಿವಿ. ಗ್ರಾಮದಲ್ಲಿ ಹರಡುವ ಡೆಂಗ್ಯೂ, ಚಿಕನ್ಗುನ್ಯಾ, ಟೈಫಾಯ್ಡ್, ಮಲೇರಿಯಾ ಮುಂತಾದ ರೋಗಗಳನ್ನು ತಡೆಗಟ್ಟಲು ನಾವು ಸ್ಕಿಟ್ ಮೂಲಕ ತೋರಿಸಿಕೊಡಬೇಕೆಂದು ಡಿಸೈಡ್ ಮಾಡಿದ್ದೇವೆ. ಹೀಗಿತ್ತಿ ನೋಡಿ ನಮ್ಮ ಪ್ರೀ ಕ್ಯಾಂಪಿನ ಕತೆ. ನಾವು ಈ ಪ್ರೀ ಕ್ಯಾಂಪ್ ಮಾಡೋದ್ರಿಂದ ಏನು ಕಲ್ತೀವಿ ಅಂದ್ರಪ್ಪ ಅಂದ್ರೆ, ನಾವು ಜನರ ಜೊತೆ ಹೇಗೆ ಬೆರಿಬೇಕು, ನಾವು ನಮ್ಮ ಆರೋಗ್ಯ ಅಥವಾ ಮಂದಿ ಜನರು ತಮ್ಮ ಆರೋಗ್ಯವನ್ನು ಹೇಗೆ ಕಾಪಾಡ್ಕೊಳ್ಬೇಕು, ಹಾಗೆ ಅವರ ತೊಂದರೆಗಳನ್ನು ಮತ್ತು ಗ್ರಾಮದ ಸಮಸ್ಯೆಗಳನ್ನು ನಾವು ಅರ್ಥ ಮಾಡ್ಕೊಂಡ್ವಿ. ಈಗ ನಾವು ಏನು ಮಾಡಬೇಕಪ್ಪ ಅಂದ್ರೆ, ಈ ಕ್ಯಾಂಪಲ್ಲಿ ನಾವು ಇದನ್ನು ಒಂದೊಂದು ಯಾವ ರೀತಿ ಟ್ಯಾಕಲ್ ಮಾಡಬೇಕಲ್ಲ ಅದು ನಾವು ಪ್ಲ್ಯಾನ್ ಹಾಕಬೇಕು. ಇದನ್ನೆಲ್ಲ ಮಾಡಲಿಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಂಥ ಆಯುರ್ಗ್ರಾಮ ಒಂದು ಪ್ಲಾಟ್ಫಾರ್ಮ್ಗೆ ಧನ್ಯವಾದಗಳು. ಥ್ಯಾಂಕ್ ಯು ಆಯುರ್ಗ್ರಾಮ. ನನ್ನ ಹೆಸರು ವೀರೇಶ್ ಅಂಗಡಿ ಫ್ರಮ್ ಸೆಕೆಂಡ್ ಪ್ರೊಫೆಷನಲ್ BMS. ಅನಗೋಡಿ ಗ್ರಾಮ ಯಾಕೆ ಆಯ್ಕೆ ಮಾಡ್ಕೊಂಡಿವಿ ಅಂದ್ರೆ, ಇದು ನಮ್ಮೂರು ಐತಿ, ಇಲ್ಲಿನ ಜನರು ಮತ್ತು ಗುರು ಹಿರಿಯರು ಎಲ್ಲ ಸಹಕರಿಸ್ತಾರಂತ ಅನ್ಕೊಂಡಿದ್ದೀವಿ. ಅದೇ ರೀತಿ ಅನ್ಕೊಂಡ ಹಾಗೆ ಜನರು ಮತ್ತು ಗುರು ಹಿರಿಯರು ಎಲ್ಲ ಸಹಕರಿಸಿ ನಮ್ಮ ಆಯುರ್ವೇದ ಕ್ಯಾಂಪಿಗೆ ಒಳ್ಳೆಯ ರೀತಿ ರೆಸ್ಪಾನ್ಸ್ ಮಾಡಿದ್ದಾರೆ. ಅಷ್ಟೆಲ್ಲ ಮಾಡೋದಕ್ಕೆ ಸಹಕಾರ ಮಾಡಿಕೊಟ್ಟ ಆಯುರ್ಗ್ರಾಮಕ್ಕೆ ಧನ್ಯವಾದಗಳು. Ayurgrama 2.0 Ayurgrama Ayurbharata. Subscribe and share this video to all and join hands with us to reach Ayurveda to each.